ನಮಸ್ಕಾರ ಸ್ನೇಹಿತರೆ. ಒಂದು 30 ವರ್ಷದ ಮಹಿಳೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ಯಾರೋ ಬಾಳೆಹಣ್ಣು ತಿಂದು ಆ ಫುಟ್ಪಾತ್ ಮೇಲೆ ಬಿಸಾಕ್ಬಿಟ್ಟಿದ್ದಾರೆ. ಈ ಮಹಿಳೆ ಆ ಬಾಳೆಹಣ್ಣ ಸಿಪ್ಪೆ ಮೇಲೆ ಕಾಲಿಡ್ತು, ಜಾರಿ ಕೆಳಗೆ ಬಿದ್ದರು. ಕೆಳಗೆ ಬಿದ್ದ ಕೂಡಲೇ ಬ್ಯಾಕ್ ಸೈಡ್ ಬಿದ್ದರು. ತಲೆಗೆ ಸ್ವಲ್ಪ ಏಟಾಗಿರುತ್ತೆ. ಅಕ್ಕಪಕ್ಕದಲ್ಲಿ ಏನು ಗೊತ್ತಾಗಲ್ಲ, ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಸೇರಿಸ್ಬಿಡ್ತಾರೆ. ಮನೆಯವ್ರಿಗೆಲ್ಲ ವಿಚಾರ ಗೊತ್ತಾಯಿತು. ಮನೆಯವರೆಲ್ಲ ಹಾಸ್ಪಿಟ್ಲಿಗೆ ಬಂದರು. ಏನಿಲ್ಲ, ಏನೋ ಸ್ಕಿಡ್ಡಾಗಿ ಬಿದ್ದಾರಂತೆ ಅಷ್ಟೇ ಅಂತ ಹೇಳಿದ್ರು. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು. ಡಾಕ್ಟ್ರುಗಳು ಹೊರಗೆ ಬಂದೇ ಇಲ್ಲ. ಆಮೇಲೆ ಹೊರಡೆ ಬಂದು ಹೇಳಿದ್ರು, ತುಂಬ ಕ್ರಿಟಿಕಲ್ ಸಿಚುವೇಶನ್ ಇದ್ದಾರೆ, 24 ಗಂಟೆ ಏನು ಹೇಳೋಕ್ಕಾಗಲ್ಲ ಅಂತ. ಮನೆಯವ್ರಿಗೆಲ್ಲ ಶಾಕು. ಸ್ಕಿಡ್ಡಾಗಿ ಬಿದ್ದರಷ್ಟೇ ಅಲ್ವಾ, ಏನಾಗಿದೆ ಅಂತ ಡಾಕ್ಟರ್ ಹತ್ರ ಕೇಳಿದಾಗ, ಆ ಮನೆಯಿಂದ ಹೊರಡಬೇಕಾದ್ರೆ ಆ ಮಹಿಳೆ ಕ್ಲಿಪ್ಪನ್ನು ತಲೆ ಕೂದಲಿಗೆ ಹಾಕಿತ್ತು. ಆ ಕ್ಲಿಪ್ಪಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಆ ಕ್ಲಿಪ್ಪಲ್ಲಿ ಒಂದು ಸ್ಪ್ರಿಂಗ್ ಟೈಪ್ ಇರುತ್ತೆ, ಕಬ್ಬಿಣದ ಸ್ಪ್ರಿಂಗ್ ಟೈಪ್ ಇರುತ್ತೆ. ಕೆಳಗೆ ಬಿದ್ದ ಫೋರ್ಸ್ಗೆ ಆ ಕ್ಲಿಪ್ ಕಟ್ಟಾಗಿ ಆ ಸ್ಪ್ರಿಂಗ್ ಏನಿದೆ ಕಂಪ್ಲೀಟಾಗಿ ತಲೆ ಹೋಲಾಗಿ ಅದು ಒಳಗೆ ಮೆದುಳಿಗೆ ಹೋಗಿ ಸೇರ್ಕೊಳ್ಳೋಷ್ಟು ಆಳವಾಗಿ ಅದು ಚುಚ್ಕೊಂಡಿತ್ತು ಸ್ನೇಹಿತರೆ. ಯೋಚನೆ ಮಾಡಿ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕ್ಷಣ ಕೂಡ ತುಂಬ ಕ್ರಿಟಿಕಲ್ ರೀತಿಯಲ್ಲೇ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆದರೆ ಕ್ಷಣ ಕ್ಷಣಕ್ಕೂ ನಮ್ಮ ಎಚ್ಚರಿಕೆಯಿಂದ ನಾವು ಇಲ್ಲದೇ ಇದ್ದರೆ ಸಣ್ಣದಾದಂಥ ಒಂದು ಘಟನೆ ಕೂಡ ಎಷ್ಟು ದೊಡ್ಡ ಮಟ್ಟ ಕರ್ಕೊಂಡು ಹೋಗುತ್ತೆ, ಸಾವಿನವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಸ್ನೇಹಿತರೆ. ಮೊದಲನೇದಾಗಿ ಬಾಳೆಹಣ್ಣು ತಿಂದು ಆ ಸಿಪ್ಪೆಯನ್ನು ಫುಟ್ಪಾತ್ ಮೇಲೆ ಎಸೆದದ್ದು ತಪ್ಪು. ಅದ್ರ ಜೊತೆಗೆ ಈ ಮಹಿಳೆಗೆ ಮಹಿಳೆಗೆ ಇವ್ರಿಗಂತಲ್ಲ, ಯಾರಿಗೂ ಗೊತ್ತಾಗಲ್ಲ ಆ ಕ್ಲಿಪ್ಪಿಂದ ಒಂದು ಪ್ರಾಣ ಹೋಗುತ್ತೆ ಅಂತ. ಇಂಥ ಉಪಕರಣಗಳನ್ನು ಉಪಯೋಗಿಸೋಂಥ ಮುಂಚೆ 1000 ಸಲ ಯೋಚನೆ ಮಾಡಿ ಸ್ನೇಹಿತರೆ. ಯಾಕೆ ಈ ವಿಚಾರವನ್ನು ಹೇಳ್ತಿದೆ ಅಂದರೆ, ಇದು ಎಲ್ಲರಿಗೂ ಸಣ್ಣ ವಿಚಾರ ಅಂತ ಅನಿಸ್ಬೋದು, ಆದರೆ ಸಣ್ಣ ವಿಚಾರ ಅಲ್ಲ ಸ್ನೇಹಿತರೆ. ನಾವು ಯಾವುದೇ ಒಂದು ಉಪಕರಣವನ್ನು ಬಳಸ್ತಿದ್ರೂ ಕೂಡ ಅದರಿಂದ ನಾನಾ ರೀತಿಯಾದಂಥ ಅಪಾಯಗಳು ಬರೋದು ಸಾಧ್ಯ. ಆ ಅಪಾಯಗಳು ಬರುತ್ತೆ ಅಂತ ನಮ್ಮ ಯೋಚನೆಗೆ ನಮಗೆ ಬರಲ್ಲ. ಘಟನೆಗಳು ನಡೆದ ನಂತರ ಈಗಾಯ್ತಂತೆ ಆಗಾಯ್ತಂತೆ ನಾವು ಮಾತಾಡ್ಕೊಳ್ತೀವಿ. ಈ ಮಾತಿನಿಂದ ಆದರೂ ಕೂಡ ಎಚ್ಚರಿಕೆ ವಹಿಸ್ಕೊಳ್ಳಿ. ನಡೆಯುವಾಗ ಒಂದು ಸ್ವಲ್ಪ ನೋಡಿಕೊಂಡು ನಡೀಲಿ, ಇಲ್ಲ ಆ ಕ್ಲಿಪ್ಪನ್ನು ಬಳಸದೇ ಇರಲಿ. ಜನಗಳಿಗೆ ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಂಥ ಅಪಾಯಗಳು ತೊಂದರೆಗಳು ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ನಾವು ಅನೇಕ ಉಪಕರಣಗಳನ್ನ ಬಳಸ್ತೀವಿ. ಆ ಉಪಕರಣನ ಬಳಸೋಕ್ಕಿಂತ ಮುಂಚೆ 1000 ಸಲ 1000 ರೀತಿಯಲ್ಲಿ ಯೋಚನೆ ಮಾಡಿ, ನಮ್ಗೆ ಯಾವುದೇ ರೀತಿಯಂಥ ಅಪಾಯಗಳು ಆಗದೇ ಇರೋ ರೀತಿಯಲ್ಲಿ ಅದನ್ನು ಬಳಸೋದು ಉತ್ತಮ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.